ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ರವಿ ಕೆ ಆರ್. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಒಂದು ಮುಖ್ಯವಾದ ವಿಚಾರ ಏನಂತಂದರೆ, ಸಕ್ಕರೆ ಕಾಯಿಲೆ ಇರೋರಿಗೆ ಬರುವಂಥ ಒಂದು ಕಿಡ್ನಿ ಸಮಸ್ಯೆಗಳು. ಇದಕ್ಕೆ ನಾವು ಡಯಾಬಿಟಿಸ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಅಂತ ಕರಿತೇವೆ. ಇದ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಯಾಕೆ ಇದು ತುಂಬ ಇಂಪಾರ್ಟೆಂಟು ಅಂದರೆ, ಭಾರತ ಇವತ್ತು ವಿಶ್ವದ ಒಂದು ಡಯಾಬಿಟಿಸ್ ಕ್ಯಾಪಿಟಲ್ ಆಗಿ ಮುಂದುವರ್ತಾ ಇದೆ. ನಮ್ಮಲ್ಲಿರುವಂಥ ಒಂದು ಜನಸಂಖ್ಯೆಯಲ್ಲಿ 3ರಲ್ಲಿ 1ರಿಗೆ ಸಕ್ಕರೆ ಕಾಯಿಲೆ ಇರ್ಬೋದು ಅಂತ ಒಂದು ಅಂಕಿಅಂಶಗಳು ಹೇಳುತ್ತೆ. ಇಷ್ಟೊಂದು ಜನ ಡಯಾಬಿಟಿಸ್ ಇರೋರಿಗೆ ಜೀವನ ಶೈಲಿನಲ್ಲಿ ಅವರು ತಮ್ಮನ್ನು ತಗ್ಸ್ಕೊಂಡಿದ್ದವರಿಗೆ ಯಾವ ರೀತಿ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಅನ್ನೋದನ್ನ ವಿಚಾರ ಮಾಡೋಣಂತ. ಸೊ ಮುಖ್ಯವಾಗಿ ಡಯಾಬಿಟಿಸ್ ಕಿಡ್ನಿ ರಿಲೇಟೆಡ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಬರುವಂಥದ್ದು ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೀವಿ. ಏನಿದು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ, ಸೊ ಯಾರಿಗೆ ಶುಗರ್ ಕಂಟ್ರೋಲ್ ಸರಿಯಾಗಿರೋದಿಲ್ಲ ಅವ್ರುಗಳಿಗೆ ನಾನಾ ವಿಧವಾದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ ಕಿಡ್ನಿ ಮೇಲೆ ಉಂಟಾಗುವಂತಹ ಒಂದು ಪ್ರೆಷರ್ ಏನಿರುತ್ತೆ, ರಿಸ್ಕ್ ಏನಿರುತ್ತೆ, ಸ್ಟ್ರೆಸ್ ಏನಿರುತ್ತೆ, ಅದರಿಂದ ಸ್ಲೋ ಆಗಿ ಕಿಡ್ನಿ ಮೇಲೆ ಒಂದು ದುಷ್ಪರಿಣಾಮ ಬೀಳುತ್ತೆ. ಅದರಲ್ಲಿ ಸಾಕಷ್ಟು ಚೇಂಜಸ್ನ ನಾವು ಕಿಡ್ನಿಲಿ ನೋಡ್ತಾ ಇರ್ತೇವೆ. ಅದು ಯೂರಿನ್ ಟೆಸ್ಟಲ್ಲಿ ಇರ್ಬೋದು, ಬ್ಲಡ್ ಟೆಸ್ಟಲ್ಲಿ ಇರ್ಬೋದು, ಸ್ಕ್ಯಾನಿಂಗ್ ಮುಖಾಂತರ ಇರ್ಬೋದು. ಈ ರೀತಿ ಬೇರೆ ಬೇರೆ ಟೆಸ್ಟ್ಗಳಲ್ಲಿ ಕಿಡ್ನಿ ತೊಂದರೆಯನ್ನು ನಾವು ಕಾಣಿಸ್ಕೊಳ್ತಾ ಇರ್ತೀವಿ. ಸೊ ಯಾವಾಗ ನಿಮ್ಮ ಶುಗರ್ ಕಂಟ್ರೋಲ್ ಇರೋದಿಲ್ಲ, ನಿಮ್ಮ ಬೇರೆ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಕಿಡ್ನಿ ವಿಫಲತೆಗೆ ಅದು ಒಂದು ಕರೆಕ್ಟಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕಿಡ್ನಿ ಕಾಯಿಲೆ ಬಗ್ಗೆ ತಿಳ್ಕೊಂಡು ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನಿದು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಯಾರಿಗೆ ಭಾಳ ವರ್ಷಗಳಿಂದ ಡಯಾಬಿಟಿಸ್ ಇರುತ್ತೆ, ಸರಿಯಾಗಿ ಶುಗರ್ ಕಂಟ್ರೋಲ್ ಇರೋದಿಲ್ಲ, ಸ್ಮೋಕ್ ಮಾಡ್ತಾ ಇರ್ತಾರೆ, ಅಥವಾ ಬೊಜ್ಜುತನದಿಂದ ಒಂದು ಸಫರಿಂಗ್ ಮಾಡ್ತಾ ಇರ್ತಾರೆ, ಓವರ್ ವೆಯ್ಟ್ ಇರ್ತಾರೆ. ಹಾಗೆ ಫೆಮಿಲಿಯಲ್ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್. ಮನೆಯಲ್ಲಿ ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಿಗೆ ಕಿಡ್ನಿ ತೊಂದರೆ ಇದ್ದವರಿಗೆ ಈ ಒಂದು ಡಯಾಬಿಟಿಕ್ ನೆಫ್ರೋಪತಿ ತುಂಬ ಜಲ್ದಿ ಬರುತ್ತೆ. ಇವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ನಾವು ನೋಡ್ತೇವೆ. ಸೊ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಕ್ರಮೇಣವಾಗಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳದೆ ಹೋದರೆ ಅದು ಮುಂದೆ ಬರುವಂಥ ಒಂದು ಬೇರೆ ಬೇರೆ ರೀತಿ ಕಿಡ್ನಿ ಸಮಸ್ಯೆಗಳು, ಅಂದರೆ ಕ್ರಿಯಾಟಿನಿನ್ ಜಾಸ್ತಿ ಆಗೋದು, BP ಜಾಸ್ತಿ ಆಗೋದು, ಕಾಲಲ್ಲಿ ಊತ ಬರೋದು, ದಪ್ಪ ಆಗೋದು, ರಕ್ತಹೀನತೆ ಆಗೋದು, ಹೀಗೆ ಬೇರೆ ಬೇರೆ ಕ್ಷಣಗಳಲ್ಲಿ ಸಿಂಪ್ಟಮ್ಸಲ್ಲಿ ನಾವು ನೋಡ್ತೇವೆ. ಸೊ ಡಯಾಬಿಟಿಕ್ ನೆಫ್ರೋಪತಿ ಅಥವಾ ಡಯಾಬಿಟಿಕ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಎಲ್ಲರಿಗೂ ಬರೋದಿಲ್ಲ. ಶುಗರ್ ಇರೋರಿಗೆಲ್ಲ ಕಿಡ್ನಿ ಕಾಯಿಲೆ ಬರೋದಿಲ್ಲ. ಸೊ ಯಾರ್ಯಾರಿಗೆ ಬರುತ್ತೆ ಅಂದರೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್, ಸ್ಮೋಕಿಂಗ್ ಅಥವಾ ಒಬೆಸಿಟಿ ಇದ್ದವಂಥವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಇದು ನಾವು ಹೇಗೆ ಟೆಸ್ಟ್ ಮಾಡಿಸ್ಕೊಳ್ಳೋದು, ಕಿಡ್ನಿ ತೊಂದರೆ ಇದೆಯಾ ಅಂಥೇಳಿ ಅಂತಂದರೆ, ಅದಕ್ಕೆ ಸಿಂಪಲ್ ಆಗಿರುವಂಥ ಟೆಸ್ಟ್ಗಳಿದೆ. ಏನು ಅಂದರೆ ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟು. ಸೊ ಯೂರಿನಲ್ಲಿ ಪ್ರೋಟೀನ್ ಅಂಶ ಲೀಕ್ ಆಗ್ತಿದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಯೂರಿನ್ ಟೆಸ್ಟ್ ಮಾಡೋದ್ರಲ್ಲಿ ಪ್ರೋಟೀನ್ ಅಂಶ ಲೀಕ್ ಆಗ್ತದೆ ಅಂತಂದರೆ ಅದು ಕಿಡ್ನಿ ಕಾಯಿಲೆಯ ಒಂದು ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಮತ್ತೊಂದು ಪರೀಕ್ಷೆ ಅಂದರೆ ಸೀರಮ್ ಕ್ರಿಯಾಟಿನಿನ್ ಲೆವೆಲ್. ಇದು ನಾವು ಬ್ಲಡ್ನಲ್ಲಿ ಮಾಡ್ತೇವೆ. ಸೊ ಕಿಡ್ನಿಯ ಒಂದು ಪ್ರಾಬ್ಲಮ್ ಶುರುವಾಗಿದೆ, ಡಯಾಬಿಟಿಸ್ ಅಲ್ಲಿದೆ ಅಂತಂದರೆ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಮಾಡಿಸ್ಕೊಳ್ಬೇಕು ಇವೆಲ್ಲ ಟೆಸ್ಟ್ಗಳು ಅಂತಂದರೆ, ಸೊ ಶುಗರ್ ಇರುವಂಥವ್ರು, ಜೊತೆಗೆ BP ಇರುವಂಥವ್ರು, ಅದೇ ರೀತಿ ಬೇರೆ ಬೇರೆ ಇರುವ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂಥವ್ರು ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ಕೂಡ ಈ ಒಂದು ಬ್ಲಡ್ ಟೆಸ್ಟ್ನ ಹಾಗೂ ಯೂರಿನ್ ಟೆಸ್ಟ್ನ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಡಯಾಬಿಟಿಸ್ ರಿಲೇಟೆಡ್ ಯಾವ್ದಾದ್ರು ಕಿಡ್ನಿ ಪ್ರಾಬ್ಲಮ್ ಇದೆಯಾ ಅಥವಾ ಡಯಾಬಿಟಿಕ್ ನೆಫ್ರೋಪತಿ ಇದೆಯಾ ಅಂತ ನಾವು ಕಂಡುಹಿಡಿಬೋದು. ಸೊ ಇದು ನಮಗಿರುವಂಥ ಒಂದು ಟೆಸ್ಟ್ಗಳ ಒಂದು ಡೀಟೇಲ್ಸ್. ಸೊ ಏನಿದು ಮೈಕ್ರೋ ಆಲ್ಬುಮಿನುರಿಯಾ ಅಂದರೆ ಏನು? ಸೊ ಆಗಲೇ ಹೇಳಿದ ಹಾಗೆ ಯಾರಿಗೆ ಶುಗರ್ ಕಂಟ್ರೋಲ್ ಇರೋದಿಲ್ಲ ಅವರಿಗೆ ಕಿಡ್ನಿಲಿರುವಂಥ ಒಂದು ಸಣ್ಣ ಸಣ್ಣ ರಕ್ತನಾಳಗಳು, ಅದಕ್ಕೆ ಗ್ಲಾಮರ್ಲೈ ಅಂತ ಕರಿತೀವಿ ನಾವು, ಅದರಲ್ಲಿರೋ ರಕ್ತನಾಳಗಳಲ್ಲಿ ಡ್ಯಾಮೇಜ್ ಆಗಕ್ಕೆ ಶುರುವಾಗುತ್ತೆ. ಡ್ಯಾಮೇಜ್ ಆಗಕ್ಕೆ ಶುರುವಾದಾಗ ಏನಾಗುತ್ತೆ, ಬ್ಲಡ್ಡಲ್ಲಿರುವಂಥ ಒಂದು ಪ್ರೋಟೀನ್ ಅಂಶ ಯೂರಿನ್ನಲ್ಲಿ ಲೀಕ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಅಥವಾ ಮೈಕ್ರೋ ಆಲ್ಬುಮಿನುರಿಯಾ ಅಂತ ಕರಿತೇವೆ. ಸೊ ಎಷ್ಟಿರಬೇಕು ಮೈಕ್ರೋ ಆಲ್ಬುಮಿನುರಿಯಾ? ನಾರ್ಮಲ್ ಆಗಿ ಲೆಸ್ ದೆನ್ 30 ಇರಬೇಕು, ನಾರ್ಮಲ್ ಅಂತಂದ್ರೆ. ಸೊ 30 to 300 ಮಿಲಿಗ್ರಾಮ್ ಮೈಕ್ರೋ ಆಲ್ಬುಮಿನುರಿಯಾ ಇದ್ರೆ ಅದಕ್ಕೆ ನಾವು ಮೈಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಅಂತ ಕರಿತೇವೆ.
ಸೊ ಈ ಸ್ಟೇಜ್ನಲ್ಲಿ ನಮಗೆ ಡಯಾಗ್ನೋಸಿಸ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ನಲ್ಲಿ ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಯಾವುದೇ ರೀತಿಯ ಒಂದು ರೋಗ ಲಕ್ಷಣಗಳು ಪೇಷಂಟಿಗೆ ಇರೋದಿಲ್ಲ. ಹಾಗಾಗಿ ಕಿಡ್ನಿಯ ತೊಂದರೆ ಜಾಸ್ತಿಯಾಗಿ ಸಿಂಪ್ಟಮ್ಸ್ ಬರೋದಕ್ಕೆ ಮುಂಚೆ ಕನಿಷ್ಠ ನಾವು ಒಂದು ಸಿಂಪಲ್ ಆಗಿರೋ ಒಂದು ಬ್ಲಡ್ ಟೆಸ್ಟ್ ಮುಖಾಂತರ ನಮಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಮೈಕ್ರೋ ಆಲ್ಬುಮಿನುರಿಯಾ ಇದೆಯಾ ಅಂತ ನೋಡ್ಕೊಳ್ಳೋದ್ರಿಂದ ನಿಮ್ಮ ಮುಂದೆ ಬರುವಂತಹ ಒಂದು ಕಿಡ್ನಿ ಕಾಯಿಲೆಗಳನ್ನ ಶುರು ಹಂತದಲ್ಲೇ ನಾವು ಅದನ್ನು ಕಂಡುಹಿಡ್ಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ನ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ನೋಡ್ಕೊಳ್ಬೋದು. ಸೊ ಮೈಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ನಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಿಡ್ನಿಗೆ ಇರುವಂಥ ಒಂದು ಸ್ಟ್ರೆಸ್ ಆಗಿರ್ಬೋದು ಅಥವಾ ದುಷ್ಪರಿಣಾಮ ಇರ್ಬೋದು, ಅದನ್ನು ನಾವು ಆರಂಭಿಕ ಹಂತದಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಬರುವಂತಹ ಅಡ್ವಾನ್ಸ್ ಕಿಡ್ನಿ ಡಿಸೀಸಿಂದ ನಾವು ಪ್ರೊಟೆಕ್ಷನ್ ತಗೊಳ್ಬೋದು. ಮತ್ತೆ ಬರುವಂಥ ಒಂದು ಕಿಡ್ನಿ ಡಿಸೀಸ್ ಅಂತಂದರೆ ಮ್ಯಾಕ್ರೋ ಆಲ್ಬುಮಿನುರಿಯಾ. ಇದು ಡಯಾಬಿಟಿಸ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಅಥವಾ ಡಯಾಬಿಟಿಕ್ ನೆಫ್ರೋಪತಿನಲ್ಲಿ ನೋಡ್ತೇವೆ. ಯಾವಾಗ ನಾವು ಶುಗರ್ ಕಂಟ್ರೋಲ್ ಇರೋದಿಲ್ಲ, ಮೈಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ನಲ್ಲಿ ನಮಗೆ ಕಂಟ್ರೋಲ್ ಬರ್ತಾ ಇಲ್ಲ, ಆವಾಗ ಗ್ರ್ಯಾಜುಲಿ ಪ್ರೋಟೀನ್ ಲೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೋರ್ ದೆನ್ 300 ಮಿಲಿಗ್ರಾಮ್ ಪ್ರೋಟೀನ್ ಲೀಕ್ ಒಂದಿನಕ್ಕೆ ಆಯಿತು ಅಂದರೆ, ಅಥವಾ ನಿಮ್ಮ ಯೂರಿನ್ ಆಲ್ಬುಮಿನ್ ಕ್ರಿಯಾಟಿನ್ ರೇಷಿಯೋ ಅಬೋವ್ 300 ಇತ್ತು ಅಂದರೆ ಅದಕ್ಕೆ ನಾವು ಮ್ಯಾಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ ಅಂತ ಕರಿತೀವಿ. ಈ ಸ್ಟೇಜ್ನಲ್ಲಿ ಕೂಡ ಸಾಕಷ್ಟು ಚಿಕಿತ್ಸೆಗಳಿದೆ. ನಿಮ್ಮ ಆರೋಗ್ಯದ ಒಂದು ಸ್ಟೇಜ್ನ ನೀವು ನೋಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಉತ್ತಮ ಚಿಕಿತ್ಸೆಗೆ ನಿಮಗೆ ಸಾಧ್ಯವಾಗುತ್ತೆ. ಸೊ ಈ ಮ್ಯಾಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ನಲ್ಲಿ ಕಿಡ್ನಿಯ ಒಂದು ಬೇರೆ ರೀತಿಯ ಸಿಂಪ್ಟಮ್ಸ್ ಕೂಡ ನಾವು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಏನು ಅಂತಂದರೆ ಕಾಲಿನಲ್ಲಿ ಊತ ಬರುವಂಥದ್ದು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬರೋದಿಲ್ಲ, BP ಜಾಸ್ತಿ ಆಗುವಂಥದ್ದು, ರಕ್ತಹೀನತೆ ಆಗುವಂಥದ್ದು, ಹಾಗೆ ಕ್ರಮೇಣ ಕ್ರಿಯಾಟಿನಿನ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು ಮ್ಯಾಕ್ರೋ ಆಲ್ಬುಮಿನುರಿಯಾ ಸ್ಟೇಜ್ನಲ್ಲಿ. ಸೊ ಹೀಗೆ ನೋಡಿದ್ರಲ್ಲ, ಕಿಡ್ನಿಯ ತೊಂದರೆಯ ಒಂದು ಇನಿಷಿಯಲ್ ಸ್ಟೇಜಸ್ನಲ್ಲಿ ಯಾವುದೇ ರೀತಿಯಾದ ಒಂದು ಸಿಂಪ್ಟಮ್ಸ್ ಇರೋದಿಲ್ಲ. ಅದನ್ನು ನಾವು ಟೆಸ್ಟ್ಗಳ ಮುಖಾಂತರ ಮೈಕ್ರೋ ಆಲ್ಬುಮಿನುರಿಯಾ ಅಥವಾ ಪ್ರೋಟೀನ್ ಯೂರಿಯಾವನ್ನು ಚೆಕ್ ಮಾಡಿಕೊಂಡ್ರೆ ಮಾತ್ರ ಶುಗರ್ ಇರುವಂಥವ್ರಿಗೆ ಕಿಡ್ನಿ ತೊಂದರೆ ಇದೆಯಾ ಅಂತ ನಾವು ನೋಡ್ಕೊಳ್ಬೋದು. ಹಾಗೆ ಗ್ಲಾಮುರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ನೋಡ್ಬೇಕಾಗುತ್ತೆ. ಗ್ಲಾಮುರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತಂದರೆ ನಿಮ್ಮ ಕಿಡ್ನಿ ಎಷ್ಟು % ಕೆಲಸ ಮಾಡ್ತಾ ಇದೆ, ಅದರಲ್ಲಿರುವಂತಹ ಒಂದು ಬ್ಲಡ್ ಫಿಲ್ಟ್ರೇಷನ್ ಕೆಪಾಸಿಟಿ ನಿಮ್ಮ ಕಿಡ್ನಿಗೆ ಎಷ್ಟಿದೆ ಅಂತ ನೋಡಬೇಕು ಅಂತಂದರೆ ನಿಮ್ಮ ರಕ್ತದಲ್ಲಿರುವಂಥ ಒಂದು ಸೀರಮ್ ಕ್ರಿಯಾಟಿನಿನ್ ಲೆವೆಲ್ಸ್ನ ನೀವು ಮಾಡ್ಕೊಳ್ಬೋದು. ಸೀರಮ್ ಕ್ರಿಯಾಟಿನಿನ್ ಲೆವೆಲ್ಸ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗ್ಲಾಮುರುಲಾರ್ ಫಿಲ್ಟ್ರೇಷನ್ ರೇಟ್ ಅನ್ನು ನೀವು ನೋಡ್ಕೊಳ್ಬೋದು. ಸೊ ಗ್ಲಾಮುರುಲಾರ್ ಫಿಲ್ಟ್ರೇಷನ್ ರೇಟ್ ಅನ್ನೋದು ನಾರ್ಮಲ್ ಆಗಿ 90 and above ಇರುತ್ತೆ. ಸೊ ನಿಮ್ಮ GFR ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಿಡ್ನಿಯ ಒಂದು ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಸ್ವಲ್ಪ ಏಜ್ ಆಗ್ತಿದ್ದಂಗೆ GFR ಕಡಿಮೆ ಆಗ್ತಾ ಬರುತ್ತೆ. ಆದರೆ ನಿಮ್ಮ ದೇಹಕ್ಕೆ ಸೂಕ್ತವಾದ ಒಂದು ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ನೋಡ್ಕೊಳ್ಬೇಕು ಅಂದರೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್, ಅದಕ್ಕೆ ನಾವು ಸೀರಮ್ ಕ್ರಿಯಾಟಿನ್ ಅಂತ ಕರಿತೇವೆ. ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಕಿಡ್ನಿಯ ಒಂದು ಆರೋಗ್ಯದ ಸ್ಥಿತಿಯನ್ನು ನೀವು ನೋಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕಿಡ್ನಿಯ ಒಂದು ಚಿಕಿತ್ಸೆ ಏನಿದೆ ಅದು ಆರಂಭಿಕ ಹಂತದಲ್ಲಿ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಹೇಗಿದೆ, ಸಕ್ಕರೆ ಕಾಯಿಲೆ ಇರೋದ್ರಿಂದ ಕಿಡ್ನಿ ಮೇಲೆ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಟೆಸ್ಟ್ ಮುಖಾಂತರ ನೋಡ್ಕೊಳ್ಳೋದು ತುಂಬ ಸೂಕ್ತ. ಯಾಕೆಂತಂದರೆ ಆಗಲೇ ಹೇಳಿದಾಗೆ ಕಿಡ್ನಿ ತೊಂದರೆ ಸಾಕಷ್ಟು ಅಡ್ವಾನ್ಸ್ ಆಗೋವರೆಗೂ ನಮಗೆ ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರು ಮರಿದೇ ಕನಿಷ್ಠ ವರ್ಷಕ್ಕೊಂದ್ಸರಿನಾದ್ರು ನಿಮ್ಮ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆಯಾ, ಯೂರಿನಲ್ಲಿ ಪ್ರೋಟೀನ್ ಇದೆಯಾ, ಹಾಗೂ ನಿಮ್ಮ ಸೀರಮ್ ಕ್ರಿಯಾಟಿನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ದಯವಿಟ್ಟು ನೋಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹೇಗಿದೆ, ನಿಮ್ಮ ಕಿಡ್ನಿಯ ಪರಿಸ್ಥಿತಿಯಲ್ಲಿ ಹೇಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೋದು. ಸೊ ಹೀಗೆ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಒಂದು ಬಹಳ ಸುದೀರ್ಘವಾಗಿ ನಿಮ್ಮ ಶುಗರ್ ಇರುವಂಥವರಿಗೆ ಆಗುವಂತಹ ಒಂದು ಕಿಡ್ನಿ ಮೇಲೆ ದುಷ್ಪರಿಣಾಮದಿಂದ ಬರುವಂಥದ್ದು ಕಾಯಿಲೆ. ಇದರ ಬಗ್ಗೆ ನಿಮಗೆ ಭಯ ಬೇಡ, ಆದರೆ ಸೂಕ್ತವಾದ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಹೇಗಿದೆ, ನಿಮ್ಮ ಕಿಡ್ನಿ ಆರೋಗ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದ್ರಿಂದ ನೆಫ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಮುಂದೆ ಬರುವ ಒಂದು ಕಿಡ್ನಿ ಸಮಸ್ಯೆಯಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳ್ಬೋದು. ನಮಸ್ಕಾರ.